ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಏಕೈಕ ಧಾರ್ಮಿಕ ಕಾರ್ಯಕ್ರಮ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ದುಡಿಯದೆ ತಿನ್ನಬಾರದು, ಉಣ್ಣದೆ ಮಲಗಬಾರದು ಅನ್ನೋ ಒಂದು ಜನಪ್ರಿಯ ಗಾದೆ. ಯಾಕಂದ್ರೆ ದುಡಿದೆ ತಿಂದ್ರೆ ಆತ್ಮಾಭಿಮಾನಕ್ಕೆ ಧಕ್ಕೆ ಉಂಟಾಗತ್ತೆ, ಹಾಗೆ ಉಣ್ಣದೆ ಮಲಗಿದರೆ ಅನಾರೋಗ್ಯಕ್ಕೆ ಕಾರಣವಾಗತ್ತೆ ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಜಿ. ಇವತ್ತು ಒಂದ್ ರೀತಿ ವಿಶೇಷದಲ್ಲಿ ವಿಶೇಷ ದಿನ ಅಂತ ಹೇಳ್ಬೇಕು. ಯಾಕಂದ್ರೆ ಕೊನೆಯ ಕಾರ್ತಿಕ ಸೋಮವಾರ, ಜೊತೆಗೆ ಎಲ್ಲರೂ ಇಷ್ಟಪಡುವ ನಮ್ಮ ಬೆಂಗಳೂರಿಗೆ ಬಹಳನೇ ಪ್ರಿಯವಾದ ಕಳ್ಳೆಕಾಯಿ ಪರಸೆ ಕೂಡ ಪ್ರಾರಂಭವಾಗಿದೆ. ಇದರ ಕುರಿತಾಗಿ ಸಾಕಷ್ಟು ಮಾಹಿತಿ ನೀವು ನೀಡ್ತೀರಾ ಅಂತ ಕಾಯ್ತೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸ ತಾವೆಲ್ಲ ದೈವಾನುಗ್ರಹ ಭಕ್ತ ಪ್ರಿಯರು ಅತಿ ಶೀಘ್ರವಾಗಿ ಬಂದು ಕೂತ್ಕೊಂಡಿರ್ತಕ್ಕಂಥ ವಿಚಾರ, ಬಹಳ ಬೇಗಪ್ಪ ಕಾರ್ಯಕ್ರಮದ ಮುಂದೆ ಕೂತ್ಕೋಬೇಕು ಅನ್ನೋ ವಿಚಾರಕ್ಕೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಕಳ್ಳೆಕಾಯಿನೂ ಕೊಡ್ತೀನಿ, ಯೋಚನೆ ಮಾಡಬೇಡಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಅಂಥ ಒಂದು ವಿಚಾರಗಳು, ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿಗಳು ಟೈಮ್ ಪಾಸ್ ಅಂತಿರಲ್ಲ, ಹಾಗೆ ಬ್ರಹ್ಮಾಂಡ ಕಾರ್ಯಕ್ರಮ ಆಗೋಗಿದೆ. ಕೂತ್ಕೊಂಡು ಕಳ್ಳೆಕಾಯಿ ತಿಂದ್ಕೊಂಡು ಕೂತ್ಕೊಳ್ಳೋದಲ್ಲ, ತಲೆ ಒಳಗೆ ಹಾಕೋಬೇಕು ಅನ್ನೋದು ಜ್ಞಾನ ಚಿನ್ಮುದ್ರೆ. ಇಂಥ ಒಂದು ಚಿನ್ಮುದ್ರೆಯ ಕಾರ್ಯಕ್ರಮವೇ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ನಮ್ಮ ಜಿ ಕನ್ನಡ ವತಿಯಿಂದ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಮತ್ತೊಮ್ಮೆ ಎಂದೆಂದಿಗೂ. ಇಂತಹ ಒಂದು ಸ್ವಾಗತ ಇವತ್ತು ಕೋರಿದ್ದೀವಿ, ನಾಳೆ ಕೋರ್ತೀವಿ, ಮತ್ತೊಂದು ತಿಂಗಳು ಕೋರ್ತೀವಿ, ಮತ್ತೊಂದು ತಿಂಗಳು ಕೋರ್ತೀವಿ, ಹೀಗೆ ಎಷ್ಟು ತಿಂಗಳಾಗೋಯ್ತು. ಇವತ್ತಿನ ದಿವಸ 5 ವರ್ಷಗಳು ಕಳೆದು ಹೋಗಿದ್ದೇ ಗೊತ್ತಾಗಿಲ್ಲ, ಮಾಧ್ಯಮದಿಂದ ಮಾಧ್ಯಮಕ್ಕೆ. ಆದರೆ ಇವತ್ತಿನ ಕಾರ್ಯಕ್ರಮಗಳು ಹೀಗೆ ನಡೀತಾ ಹೋಗುತ್ತಾ ಮುಂದೆ ಅಂದರೆ ಪ್ರಳಯ ರುದ್ರನಿಗೆ ಗೊತ್ತು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ, ಕೊನೆಯ ಕಾರ್ತಿಕ ಸೋಮವಾರ, ಅಂದರೆ ಬೆಂಕಿಯ ದಿನ ಅಂತ ಕರಿತೀವಿ. ಬೆಂಕಿಯ ಅಗ್ನಿಯ ಜ್ವಾಲೆಯಲ್ಲಿ ತಾನು ಒಂದು ಬೆಂಕಿ, ಬರೀ ಒಂದು ಪುಟಾಣಿ ಕಿಚ್ಚು, ಅದ್ರ ಜೊತೆಗೆ ಜ್ವಾಲಾಮುಖಿಗಳು 2 ತಂದೆ ತಾಯಿಗಳು, ಯಾರೋ ಪಾರ್ವತಿ ಪರಮೇಶ್ವರರು. ಆ ಕಿಚ್ಚಾಗಿರ್ತಕ್ಕಂಥ ಪುಟಾಣಿ ಜ್ವಾಲೆ ಯಾವುದು ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ. ನೀವು ಕಾರ್ತಿಕ್ ಸೋಮವಾರ ಮಾತ್ರ ಈಶ್ವರನ ದೇವಸ್ಥಾನ, ಹಂಗಲ್ಲ. ನೀವು ಒಳ್ಳೆ ಕೆಲಸ ಮಾಡಿ, ಈ ಮಾಸದಲ್ಲಿ ಯಾವ ದಿನ ಆದರೂ ತಗೊಳ್ಳಿ, ಯಾವ ಸಮಯ ಆದರೂ ತಗೊಳ್ಳಿ, ಎಂಟೈರ್ ಮಾಸ ಕಾರ್ತಿಕ ಮಾಸ ಬೆಂಕಿ ಅಗ್ನಿಯ ಮುಖವಾಗಿರೋದ್ರಿಂದ ಕೆಟ್ಟಂದ್ರು ಭಸ್ಮ ಮಾಡಿಬಿಡುತ್ತೆ. ಒಳ್ಳೇದು ಮಾಡಬೇಕಾದ್ರೆ ದಾರಿ ತೋರಿಸುತ್ತೆ, ಪ್ರಜ್ವಲಿಸುತ್ತೆ, ಉದ್ಭವಿಸುತ್ತೆ, ನಿಮ್ಮ ಜೀವನವನ್ನು ಸಾರ್ಥಕತೆ ಪಡಿಸುತ್ತೆ. ಅದಕ್ಕೆ ಇವತ್ತಿನಿಂದ ಕರೆಕ್ಟಾಗಿ ಅಮಾವಾಸ್ಯೆ ಒಳಗೆ, ಅಮಾವಾಸ್ಯೆ ಬಹಳ ವಿಶೇಷ, ಶುಕ್ರವಾರ ಬಿದ್ದಿದೆ. ನಿಮಗೆಲ್ಲರಿಗೂ ಇನ್ನೊಂದು ವಿಶೇಷ ಗೊತ್ತಾ? ನಾವು ಮರಳಸಿದ್ದೇಶ್ವರ ಕ್ಷೇತ್ರ ಹೇಳ್ತಾ ಇದೀವಲ್ಲ, ಈ 5 ದಿವಸಗಳಲ್ಲಿ ಯಾರು ಹೋಗಿ ಮರಳಸಿದ್ದೇಶ್ವರನ ದರ್ಶನ ಮಾಡ್ತೀರಾ, ನಿಮ್ಮ ಜನ್ಮ ಪಾವನ, ಜನ್ಮ ಧನ್ಯ. ಅಮಾವಾಸ್ಯೆ ಮರಳಸಿದ್ದೇಶ್ವರನ ಕ್ಷೇತ್ರ ಕುಪ್ಪೂರಲ್ಲಿ ಬಹಳ ವಿಶೇಷ. ಆದರೆ ಆ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಶ್ರೇಷ್ಠ ಅಂತ ನೀವು ಕಾರ್ತಿಕ್ ಸೋಮವಾರದಿಂದ ಹಿಡಿದು ಅಮಾವಾಸ್ಯೆ ಒಳಗೆ ಪ್ರತಿ ಕ್ಷಣಂ ಪ್ರತಿ ಇಲ್ಲೇ ಹತ್ತಿರದಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಅಲ್ವಾ, ಕ್ರಾಸ್ ಇದೆ, KB ಕ್ರಾಸ್, ತುಮಕೂರು ಜಿಲ್ಲೆ, ಪಕ್ಕದಲ್ಲಿ ಹೋದರೆ ಚಿಕ್ಕನಾಯಕನಹಳ್ಳಿ, ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಕುಪ್ಪೂರ ಕ್ಷೇತ್ರ, ಮರಳಸಿದ್ದೇಶ್ವರನ ಕ್ಷೇತ್ರ. ಯಾತಿಗ್ತಾ ಇದ್ದೀನಿ, ಈಶ್ವರನ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು. ಎಷ್ಟು ವಿಶೇಷ ಅಂದರೆ ಪಂಚಮುಖಗಳಾಗಿ ನಾವುಗಳು ಇವತ್ತಿನ ದಿವಸ ದಕ್ಷಿಣ ಭಾರತ ನೋಡ್ತಿದ್ದೀವಿ, ಆದರೆ ಭಾರತ ದೇಶ ಎಲ್ಲ ಏನು ನೋಡ್ತಾ ಇದೆ? 12 ಜ್ಯೋತಿರ್ಲಿಂಗ. ಅದಕ್ಕೆ ಅವನೇಂತಾನೆ, ಸೌರಾಷ್ಟ್ರ ಸೋಮನಾಥಂಚ, ಚಂದ್ರ, ಅಲ್ಲೂ ಚಂದ್ರ ಏನೇ, ಫಸ್ಟ್ ತಲೆ ಸೇರ್ಪಡಿಸ್ಕೋ, ಆಮೇಲೆ ದೇಹದಲ್ಲಿರ್ತಕ್ಕಂಥ 12 ಜ್ಯೋತಿರ್ಲಿಂಗ ನಾನು ತೋರಿಸ್ತೀನಿ ಅಂತಾನೆ. ಅಂದರೆ ಚಂದ್ರನೇ ಸೌರಾಷ್ಟ್ರ ಮೊದಲನೇ ಆತ್ಮಲಿಂಗ, ಮೊದಲನೇ ಜ್ಯೋತಿರ್ಲಿಂಗ. ಇಂಥ ಜ್ಯೋತಿರ್ಲಿಂಗದಲ್ಲಿ ದಕ್ಷಿಣದಲ್ಲಿ ಇರೋದು 2, ಒಂದು ಶ್ರೀಶೈಲ, ಇನ್ನೊಂದು ರಾಮೇಶ್ವರ. ಇನ್ನೆಲ್ಲಾದರೂ ಕರ್ನಾಟಕದಲ್ಲಿದೆಯಾ? ಇಲ್ವೇ. ಎಲ್ಲಾದರೂ ತಮಿಳುನಾಡಲ್ಲಿದೆಯಾ? ಇಲ್ವೇ. ಆ ಜ್ಯೋತಿರ್ಲಿಂಗ ಇರತಕ್ಕಂಥ ವಿಶೇಷ ದಕ್ಷಿಣದಲ್ಲಿ 2 ಜ್ಯೋತಿರ್ಲಿಂಗ. ಅಂತ ಜ್ಯೋತಿರ್ಲಿಂಗದಲ್ಲಿ ತಮಿಳುನಾಡು ಅಂತಕ್ಕಂಥ ಕೊನೆಯ ಭಾಗದಲ್ಲಿ ರಾಮೇಶ್ವರ, ನಾಲಿಗೆ ಚಾಚಿರೋ ತುದಿಯಲ್ಲಿ ರಾಮಲಿಂಗೇಶ್ವರ. ಅದೇ ನಾವು ವಿಶೇಷವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ, ಈ ವೀರಶೈವದಲ್ಲಿ ಎಲ್ಲ ಪಂಚಲಿಂಗ ಪೀಠಾಧಿಪತಿಗಳು ನಮಸ್ಕರಿಸತಕ್ಕಂಥದ್ದು. ಬ್ರಹ್ಮಪೀಠ ಸ್ಥಿತಿಯಾಗಿರ್ತಕ್ಕಂಥ ಬ್ರಹ್ಮಪೀಠದ ಮೇಲೆ ಕೂತಿರೋ ಸಾಕ್ಷಾತ್ ಬ್ರಾಹ್ಮಿಕೆನೇ ಅಂತ ಪೀಠಾಧಿಪತಿ. 64 ಪೀಠದಲ್ಲಿ ಅವಳ ಪೀಠವು ಅಂತ ಶಕ್ತಿಪೀಠ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಇನ್ಯಾರೂ ಅಲ್ಲ, ಭ್ರಮರಾಂಬಿಕೆ ಜೊತೆ ಕೂತಿರೋ ಪರಮೇಶ್ವರ. ಅವನಿಗೆ ವಾಹನ ಯಾರೋ? ನವಿಲು. ಅದಕ್ಕೆ ಮಲ್ಲಿಕಾರ್ಜುನಗೆ ವಾಹನ ನವಿಲು, ಕಾರ್ತಿಕ ಮಾಸ ನವಿಲು. ಇವತ್ತಿನ ದಿವಸ ಎಲ್ಲ ನವಿಲ್ಗೆರೆಗಳು ದೇವ್ರ ಮೇಲೆ ಇಟ್ಟರು ಕೂತ್ಕೊಳ್ಳೋದಲ್ಲ,
ಯಾರು ನವಿಲ್ಗೆರೆಯಲ್ಲಿ ಚಾಮರವನ್ನ ಈಶ್ವರನಿಗೆ ಇವತ್ತು ಬೀಸ್ತಾರೋ ಈ ಮಾಸದಲ್ಲಿ ಅಗ್ನಿ ಹೀಗೆ ಬೆರಿತಾ ಇರ್ತಂತೆ, ಕೋಪ ಆಗಿರ್ತಂತೆ. ಸ್ವಲ್ಪ ಹಾಗೆ ನೀವು ಬೀಸಿದ್ರೆ ನನಗೂ ಹಾಗೂ ಹೀಗೂ ಕೊಳ್ಳೋಣ ಅನಿಸ್ತಾ ಇದೆ. ನೀವು ಕೂತ್ಕೊಂಡಿರಿ ತಣ್ಣಗೆ. ಅದೇ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ನಾನಷ್ಟು ವಿಶೇಷವಾಗಿರ್ತಕ್ಕಂಥ ಜ್ವಾಲಾಮುಖಿಗಳು ಎಲ್ಲೆಲ್ಲಿ ಅಗ್ನಿಗಳು ಬೆಳಗಿದೆ, ಎಲ್ಲೆಲ್ಲಿ ಭಗವಂತನ ಕೃಪಾ ಕಟಾಕ್ಷವಾಗಿದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಿಡಿ ಕಿಚ್ಚು ಬೆಂಕಿ ಭಗವಂತನ ಪಾದ ಸೇರೋದು ಹೇಗೆ, ಈ ಕಾರ್ತಿಕ ಮಾಸದಲ್ಲಿ ನಮಗೆ ಅನುಭವಗಳು ಆಗೋದು ಹೇಗೆ, ಹೆಂಗಸರಿಗೆ ಎಷ್ಟು ಮಾಂಗಲ್ಯ ಭಾಗ್ಯವನ್ನು ಕೊಡ್ತಾನೆ, ಗಂಡಸರಿಗೆ ಎಷ್ಟು ಶ್ರೇಯಸ್ಸನ್ನು ಕೊಡ್ತಾನೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಎಷ್ಟು ಮಕ್ಕಳ ವಿದ್ಯಾಭ್ಯಾಸವನ್ನು ಅಭಿವೃದ್ಧಿಪಡಿಸ್ತಾನೆ, ಯಾರಿಗಾದರೂ ಮದುವೆ ಆಗದೆ ಇದ್ದವರಿಗೆ ಕಲ್ಯಾಣ ಅಭಿವೃದ್ಧಿಯನ್ನು ಕೊಡ್ತಾನೆ, ಸಂತಾನ ಅಭಿವೃದ್ಧಿ ಇಲ್ಲದವರಿಗೆ ಮೋಕ್ಷ ಸಾಧನೆಯಲ್ಲಿ ಸಂತಾನ ಅಭಿವೃದ್ಧಿ ಕೊಡ್ತಾನೆ, ಗಂಡಲಿ ಹೆಣ್ಣಾಗ್ಲಿ ಮಗು ಒಂದು ಸಾಕಾಗ್ಲಿ ಅಂತ ಹೇಳಿ ಈ ಒಂದು ಜೀವನದಲ್ಲಿ ನಾವುಗಳು ಆ ಪ್ರಳಯ ರುದ್ರೇಶ್ವರನ ಸ್ಮರಣೆ ಮಾಡ್ಕೊಂತ ಕಾರ್ತಿಕ ಮಾಸದ ವಿಶೇಷವನ್ನು ಮಾತಾಡ್ತಾ ಇದ್ದೀವಿ. ವೀಕ್ಷಣೆಯಲ್ಲಿ ಅಲ್ಲಿ ಇಲ್ಲಿ ಅಲಗಾಡದೆ ಒಂದು ಜ್ಯೋತಿಯಾಗಿ ಕೂತ್ಕೊಳ್ಳಿ. ಫಿಕ್ಕಲ್ ಮೈಂಡ್ ಆದರೆ ಹರೀಶ್ವರಗಳ ಕಂಟ್ರೋಲ್ ಆಗಲ್ಲ, ಹುಷಾರ್.